ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಗೌಡ್ಗೆರೆಗೆ 5ನೇ ವಾರ ಹೊರಟಿದ್ದೀವಿ. ನಾವು ಹಾಸನದಿಂದ 7 ಗಂಟೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಈ ಸಲ ಮಂಗಳವಾರ ಅಮಾವಾಸ್ಯೆ ದಿವಸ ಒಂದು ದಿವಸನೂ ಹೋಗಬೇಕು ನೋಡೋಣ ಅಂತ ಅಮಾವಾಸ್ಯೆ ದಿವಸ ಹೊರಟಿದ್ವಿ. ತುಂಬ ಮಳೆ ಇತ್ತು ಹಾಸನದಲ್ಲಿ. ನಮಗೆ ಅಯ್ಯೋ ಮಳೆಗಾಲಕ್ಕೆ ಹೇಗೆ ಹೋಗೋದು ಅಂತ ಒಂದು ಯೋಚನೆ ಇತ್ತು. ಆಮೇಲೆ ನೋಡಿದರೆ ನಮಗೆ ಆ ದಿವಸ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಆ ದಿವಸ ಮಳೆನೇ ಬಂದಿರಲಿಲ್ಲ. ನಮಗೆ ಆರಾಮ್ಸೆ ನಾವು ಟ್ರೈನಲ್ಲಿ 7 ಗಂಟೆಗೆ ಮನೇಲಿ ಒಂದು ಸ್ವಲ್ಪ ತಿಂಡಿ ಮಾಡಿಕೊಂಡು ಹೊರಟಿದ್ವಿ. ಆರಾಮ್ಸೆ ಅಲ್ಲಿಂದ ಕುಣಿಗಲ್ಲಿಗೆ ಬಂದ್ವಿ. ಕುಣಿಗಲ್ಲಿಂದ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಅಲ್ಲಿ ಕುಣಿಗಲ್ಲಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಂದು ಆಟೋದಲ್ಲಿ ಒಂದು 5-6 ಜನ ಕೂರಿಸ್ಕೊಬಿಟ್ಟು ಅಲ್ಲಿಂದ ನಾವು KSRTC ಬಸ್ ಸ್ಟ್ಯಾಂಡಿಗೆ ಬರ್ತೀವಿ. KSRTC ಬಸ್ ಸ್ಟ್ಯಾಂಡಿಗೆ ನಾವು ಆಟೋಗೆ ಹೋಗ್ಬೇಕಂತ ಹೋಗ್ತೀವಿ. ಅಲ್ಲಿಂದ ನಾವು ಮಲ್ಲನಗುಪ್ಪೆಗೆ ಕುಣಿಗಲ್ಲಿಂದ ಬಸ್ ಇದ್ಬಿಟ್ಟು ಅಲ್ಲಿಂದ ನಾವು ಮಲ್ಲನಗುಪ್ಪೆಗೆ ಬರ್ತೀವಿ. ಕುಣಿಗಲ್ಲಿಂದ ಮಲ್ಲನಗುಪ್ಪೆಗೆ ಬರ್ತೀವಿ. ಮಲ್ಲನಗುಪ್ಪೆಯಿಂದ ಅಲ್ಲಿ ಆಟೋ ಮಾಡ್ಕೊಬಿಟ್ಟು ಒಂದು ಆಟೋದಲ್ಲಿ 12-14 ಜನ ಆಗ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಆಟೋ ಮಾಡ್ಕೊಬಿಟ್ಟು ಸೀದಾ ಗೌಡ್ಗೆರೆ ಬರ್ತೀವಿ. ಗೌಡ್ಗೆರೆ ಬಂದಾಗ ಇಲ್ಲಿ ಫಸ್ಟಿಗೆ ಈ ಕಡೆ ಒಂದು ಕ್ಯೂ ಇರುತ್ತೆ. ಅಲ್ಲಿ ಫಸ್ಟಿಗೆ ನವಗ್ರಹಕ್ಕೆ ಒಂದು ಸುತ್ತು ಬಂದು ಆಮೇಲೆ ಗಣಪತಿ, ಆಮೇಲೆ ಪ್ರತಿಯೊಂದು ಅಲ್ಲಿ ಶಿವಂದು ಇದ್ರದ್ದು ಎಲ್ಲ ಇರುತ್ತೆ. ನಾವು ನೋಡಿ ಎಂಟ್ರಿ ಆದಾಗಲೇ ಜನ ನೋಡಿಬಿಟ್ಟು ನಮಗೆ ಹೋಗ್ಬೋದಾ ನಾವು ಅಂತಾಯಿತು. ಬಟ್ ಏನೋ ಒಂದು ಮನಸ್ಸಲ್ಲಿ ಅವರು ನಮ್ಮ ಥರನೇ ಅಲ್ವಾ, ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅದೇ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಬಟ್ ಎಲ್ಲೂ ಕೂಡ ನುಗ್ಗಲು ಇರಲಿಲ್ಲ. ಹಾಗಾಗಿ ನಮಗೆ ಆರಾಮ್ಸೆ ಕ್ಯೂ ಅಲ್ಲಿ ಹೋದ್ವಿ. ಯಾಕಂದರೆ ನಾವು ಅಲ್ಲಿಗೆ ನಮಗೆ ಏನಾಯಿತು ಅಂದರೆ ಕುಣಿಗಲ್ಲಲ್ಲಿ ನಮಗೆ ಡೈರೆಕ್ಟಾಗಿ 1 ಅವರ್ ನಾವು ನಿಂತಿದ್ವಿ. ಯಾಕಂದರೆ ಎಲ್ಲ ಬಸ್ಸು ಕೂಡ ಫುಲ್ಲು ರಶ್ ಆಗಿತ್ತು. 4 ಬಸ್ಸು ಬಿಟ್ಟಿದ್ವಿ. ಯಾಕಂದರೆ ಗೌಡ್ಗೆರೆ ಬಸ್ಸು ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಮೈಸೂರು ಬಸ್ಸು ರಶ್ ಆಗಿತ್ತು. ಆಮೇಲೆ ಒಂದು ಬಸ್ಸು ನಮ್ಮ ಅದೃಷ್ಟಕ್ಕೋ ನಮ್ಮ ಮೇಲೆ ದಯೆಗೋ ಗೊತ್ತಿಲ್ಲ, ನಮಗೆ ಆ ಬಸ್ಸು ಸೀಟ್ ಸಿಕ್ತು. ಆರಾಮ್ಸೆ ಕೂತ್ವಿ. ಯಾಕಂದರೆ ಆ ದಿವಸ ಜನ ಅಮಾವಾಸ್ಯೆ ಪ್ರಯುಕ್ತ, ಯಾಕಂದರೆ ಎಲ್ಲೆಲ್ಲಿಂದ ಬರ್ತಾರೆ ಜನ ಅಂತ ಹೇಳೋಕ್ಕಾಗಲ್ಲ. ಮಾಮೂಲು ಮಂಗಳವಾರಕ್ಕಿಂತಲೂ ಅಮಾವಾಸ್ಯೆ ದಿವಸ ತುಂಬ ಜನ ಬರ್ತಾರೆ. ಅಮಾವಾಸ್ಯೆ ದಿವಸ ವಿಶೇಷವಾಗಿ ಅಲ್ಲಿ ತೀರ್ಥಸ್ಥಾನ ಇರುತ್ತೆ. ಆಮೇಲೆ ಅದೇನೋ ತಲೆ ಹೊಡೆಯೋದು, ಏನೋ ದೃಷ್ಟಿ ತೆಗೆಯೋದು ಆ ಥರ ಏನೋ ಇರುತ್ತಂತೆ. ಅದೆಲ್ಲ ಇರೋಕ್ಕೋಗಿ ಅಮಾವಾಸ್ಯೆ ಒಂದು ಶ್ರೇಷ್ಠವಾದ ದಿನ ಅಂತ ಹೇಳ್ಬಿಟ್ಟು ಆ ದಿವಸ ಜನ ಬರ್ತಾರೆ. ನೋಡಿ ಇದೇ ಥರ ಕ್ಯೂ ಅಲ್ಲಿ ಹೋಗ್ತಾ ಇರ್ತಿದ್ದಾಗ ಒಂದು ಎಚ್ಚರಿಕೆ ಗಂಟೆ ನಮಗೆ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಲೇಡೀಸ್ ಅವ್ರು ಸಾಮಾನ್ಯ ದೇವಸ್ಥಾನಗಳಿಗೆ ಹೋಗುವಾಗ ನಮ್ಮ ಮನೇಲಿ ಇರೋ ಕೆಲವರು ಒಡವೆಗಳನ್ನ ಅಥವಾ ಹಾಕ್ಕೊಂಡ್ಬಿಟ್ಟು ಹೋಗ್ತಾ ಇರ್ತೀವಿ. ಇಲ್ಲ ಮಾಂಗಲ್ಯ ಚೈನೇ ಆಗಲಿ ಅದನ್ನೇ ಒಂದು 4 ಜನ ನೋಡೋ ಹಾಗೆ ಅದನ್ನು ಬಟ್ಟೆ ಮೇಲೆ ಅಂದರೆ ಡ್ರೆಸ್ ಮೇಲೆನ ಸಾರಿ ಮೇಲೆ ಹಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ನಮಗೆ ಮನೇಲೂ ಅದೇ ಥರ ಹಾಕ್ಕೊಂಡು ರೂಢಿಯಾಗಿರುತ್ತೆ, ನಾವು ಕೂಡ ಅದನ್ನು ಮರ್ತಿರ್ತೀವಿ. ಅಲ್ಲಿ ನಮಗೆ ಎಚ್ಚರಿಕೆ ಹೇಳ್ತಾ ಇರ್ತಾರೆ. ಯಾಕಂದರೆ ಫ್ರೀ ಬಸ್ ಇರೋಕ್ಕೋಸ್ಕರ ಜನ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ನಿಮ್ಮ ಮಾಂಗಲ್ಯ ಸರನ ದಯವಿಟ್ಟು ನೀವು ಜೋಪಾನ ಇಟ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮ್ಮ ಮೇಲೆ ಬಿದ್ದಂಗೆ ರಶ್ಶಲ್ಲಿ ಬಿದ್ದಿರ್ತಾರೆ, ತಳ್ಳಾಡ್ತಿರ್ತಾರೆ, ಮಾಡ್ತಿರ್ತಾರೆ. ಬಸ್ಸಿಗೆ ಹತ್ತುವಾಗಲೂ ಅಷ್ಟೇ ಅಲ್ಲಿ ತುಂಬ ಜನ ಮಹಿಳೆಯರು ಅಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿರ್ತಾರೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಪದೇ ಪದೇ ನಮಗೆ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಆವಾಗ ದಯವಿಟ್ಟು ನಿಮ್ಮ ಮಾಂಗಲ್ಯ ಸರನ ಒಂದು ಒಳಗಡೆನೇ ಏನೋ ಒಂದು ಪಿನ್ ಮಾಡಿಕೊಂಡು ಏನೋ ಒಂದು ನಿಮ್ಮ ಭದ್ರತೆಗೋಸ್ಕರ ಸ್ವಲ್ಪ ನೀವು ಆವಾಗ ನಿಮ್ಮ ಮಾಂಗಲ್ಯ ಚೈನ್ನ ಚೆಕ್ ಮಾಡ್ತಾ ಇರಿ. ಯಾಕಂದರೆ ನಿಮ್ಮ ಎಚ್ಚರಿಕೆಗೆ ಹೇಳ್ತಾರೆ. ನೋಡಿ ಇಲ್ಲಿ ತೆಂಗಿನಕಾಯಿ ನೋಡಿ ಹಿಂಗಿರುತ್ತೆ. ನಾವು ಒಳಗಡೆಯಿಂದ ಅಷ್ಟು ಕ್ಯೂ, ಯಾಕಂದರೆ ಈಗ ಅಲ್ಲಿಂದ ಹೋಗಿ ಒಂದು ರೌಂಡ್ ಹೋಗಿ ಒಳಗಡೆಯಿಂದ ಕ್ಯೂ ಅಲ್ಲಿ ಒಂದು 10 ಲೈನ್ ಇರುತ್ತೆ. ಅಲ್ಲಿಂದ ಕ್ಯೂ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ನಾವು ಹೊರಗಡೆಯಿಂದ ಹಿಂಗೆ ಕ್ಯೂ ಅಲ್ಲಿ ಹೋಗ್ತಿರ್ತೀವಿ. ಆದರೆ ನೋಡಿ ಇಲ್ಲಿ ಹೊರಗಡೆ ಸೈಡಿಂದ ಅಲ್ಲಿ
ಇದು ನಮಗೆ ಮನಸ್ಸಲ್ಲಿ ಏನಾದರೆ ನಾವು ಹೇಳ್ಕೊಬಿಟ್ಟು ಈ ಥರ ಇಲ್ಲಿ ಆಂಜನೇಯಂದು ಕಲ್ಲಿರುತ್ತೆ, ಸೊ ನಾವು ಅಲ್ಲಿ ಮನಸ್ಸಲ್ಲಿ ಹೇಳ್ಕೊಂಡು ಆ ಕಾಯಿನ್ನ ನಾವು ಅಣಿಸಿದ್ರೆ ಅಲ್ಲಿ ನಮ್ಮ ಕಷ್ಟ ಅಂದರೆ ಅದು ಆಗೋದಾದರೆ ಆ ಕಾಯಿನ್ ಅಂಟುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಎಲ್ಲ ಆ ಥರ ಮಾಡ್ತಾರೆ. ನಾವು ಒಂದು ಸಲ ಮಾಡಿದ್ವಿ, ಯಾಕಂದರೆ ಪ್ರತಿ ಸಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ವೇಳೆ ಕಾಯಿನಲ್ಲಿ ಅಂಟಲಿಲ್ಲ ಅಂತ ಹೇಳಿದಾಗ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾವು ಅದನ್ನ ಮತ್ತೆ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ದೇವಸ್ಥಾನ ಒಳಗಡೆ ಬಂದು ಅಲ್ಲಿ ಒಂದು ಸ್ವಲ್ಪ ಆದರೂ ದೇವ್ರದ್ದು ತೆಗಿಬೇಕು ಅಂತ ಕಾಯ್ದಿದ್ದೆ, ಬಟ್ ಆಗಲಿಲ್ಲ. ಪಲ್ಲಕ್ಕಿದೊಂದು ನಿಧಾನಕ್ಕೆ ಪಲ್ಲಕ್ಕಿದೊಂದು ತೆಗೆದಿದ್ದೆ. ಸೊ ಆದರೆ ನಾನು ದೇವಿದು ನಿಮಗೆ ಇಲ್ಲೇ ದರ್ಶನ ಮಾಡ್ತಾಯಿದ್ದೀನಿ. ಅಂದರೆ ನಾನು ಒಳಗಡೆ ನಮಗೆ ಅಲ್ಲಿ ರಶ್ ಇರುವಾಗ ನಮಗೆ ಫೋಟೋ ತೆಗಿಯೋ ಒಂದು ಇದಿರಲ್ಲ, ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ. ಹಾಗಾಗಿ ನಾವು ಅಲ್ಲಿ ಕ್ಯಾಮ್ರಾನ ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಳಗಡೆ ತಾಯಿನ ನಾವು ಈ ಥರ ತಾಯಿ ಇರ್ತಾರೆ ನೋಡಿ, ನೀವು ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ನಾವು ಅಲ್ಲಿ ಅರ್ಚನೆ ಈ ಕಡೆ ಕೊಡೋದಾದರೆ ಈ ಕಡೆ ಸೈಡಲ್ಲಿ ಬಿಡ್ತಾರೆ ನಮಗೆ ಅರ್ಚನೆ ಚೀಟಿ. ಹೊರಗಡೆ ಅಲ್ಲಿ 50 ರೂಪಾಯಿ ಅರ್ಚನೆ ಚೀಟಿ ಮಾಡ್ಕೊಬಿಟ್ಟು ನಮ್ಗೆ ಈ ಕಡೆ ಬಿಡ್ತಾರೆ. ಆಲ್ಮೋಸ್ಟ್ ಬೇರೆ ಮಂಗಳವಾರ ದಿವಸ ಆ ದಿವಸ ನಾವು ಮಂಗಳವಾರ ಹೋದಾಗ ಅರ್ಚನೆ ಮಾಡೋಕ್ಕೆ ಇರಲಿಲ್ಲ. ಸೊ ಅಮಾವಾಸ್ಯೆ ಅಂತ ಮೋಸ್ಟ್ಲಿ ಅರ್ಚನೆ ಇರ್ಬೋದು. ಅರ್ಚನೆ ನೀಟಾಗಿ ಮಾಡಿಸ್ತಾರೆ. ಆಮೇಲೆ ಮಾಡಿಬಿಟ್ಟು ನಾವು ಹಿಂಗೆ ಹೊರ್ಗಡೆ ಬಂದಾಗ ನೋಡಿ ನಿಮಗೆ ಆ ತಾಯಿ ನಮ್ಮನ್ನ ಹೆಂಗೆ ಕರೆದಿದ್ದಾರೆ ಅಂದರೆ ನೋಡಿ, ಈ ಜನದಲ್ಲಿ ನಾವು ನಿಜವಾಗ್ಲೂ ಹೋಗೋ ಒಂದು ಇದೇ ಇರಲಿಲ್ಲ. ಬಟ್ ನಮಗೆ ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತಿದ್ದು ಸುಸ್ತು ಅನಿಸ್ಲಿಲ್ಲ, ನಮಗೆ ಅಲ್ಲಿ ಬಂದಿದ್ದು ಸುಸ್ತು ಅನಿಸ್ಲಿಲ್ಲ. ಯಾಕಂದರೆ ಆ ತಾಯಿ ವೈಬ್ ಅಷ್ಟು ಇರ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಈ ಥರ ನೋಡಿ ಅಲ್ಲಿ ನೀರು ಹಾಕ್ತಾರಲ್ಲ, ಈ ಥರ ನಾವು ಕೂಡ ಅಲ್ಲಿ 10 ರೂಪಾಯಿ ಟೋಕನ್ ಕೊಟ್ಬಿಟ್ಟು ಈ ಥರ ಹಾಕಿದ್ದೀವಿ ನೋಡಿ. ಈ ಥರ ತಲೆ ಮೇಲೆ ಹಾಕ್ತಾರೆ. ಅಂದರೆ ನಮಗೇನಾದರೆ ಕಾಯಿಲೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಏನಿದ್ರೂ ಕೂಡ ಒಂದು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನಾವು ಕೂಡ 10 ರೂಪಾಯಿ ಟೋಕನ್ ತಗೊಬಿಟ್ಟು ನಾವು ಕೂಡ ತೀರ್ಥಸ್ನಾನ ಮಾಡ್ಕೊಂಡು ಬಂದ್ವಿ. ಸೊ ಆ ತೀರ್ಥಸ್ನಾನ ಯಾವತ್ತೂ ಇರಲ್ಲ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಇರುತ್ತೆ. ಸೊ ನನಗೂ ಕೂಡ ಒಂದು ಮಾಡಬೇಕು, ನಾನು ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾವು ಅಮಾವಾಸ್ಯೆ ದಿವಸನೇ ಹೊರಟಿದ್ವಿ. ಸೊ ಆಮೇಲೆ ಅಲ್ಲಿಂದ ತೀರ್ಥಸ್ನಾನ ಮಾಡ್ಕೊಬಿಟ್ಟು ಮತ್ತೆ ಟೋಕನ್ ತಗೊಬರೋಕ್ಕೆ ನಾವು ಹೋಗಬೇಕು. ಯಾಕಂದರೆ ಹರಕೆಕಾಯಿ ಕಟ್ಟೋಕ್ಕೆ ನಮಗೆ ಟೋಕನ್ ತಗೊಳಕ್ಕೆ ಹೋಗಬೇಕು. ನೋಡಿ ಇಷ್ಟು ಜನನೂ ಕೂಡ ಅಂದರೆ ಎಲ್ಲರೂ ಬಂದು ತೀರ್ಥಸ್ನಾನ ಮಾಡಲ್ಲ, ಗೊತ್ತಿದ್ದವರು ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಬಟ್ ನಾವು ತೀರ್ಥಸ್ನಾನ ಮಾಡ್ಕೊಬಿಟ್ಟು ತಾಯಿಗೆ ಹರಕೆಕಾಯಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಟೋಕನ್ ತಗೊಳಕ್ಕೆ ಹೋದ್ವಿ. ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ, ಬಟ್ ಗಾಳಿಗೆ ಬಿಸಿಲಿಗೆ ಡ್ರೈ ಆಗುತ್ತೆ ಬಟ್ಟೆ, ಆವಾಗಲೇ ಡ್ರೈ ಆಗುತ್ತೆ. ಸೊ ನಾವಲ್ಲಿ ಟೋಕನ್ ತೊಗೊಂಡ್ಬಿಟ್ಟು ಈ ಕಡೆ ಕಾರ್ನರಲ್ಲಿ ಕಾಯಿ ಕೊಡ್ತಾರೆ, ಹರಕೆಕಾಯಿ ಕೊಡ್ತಾರೆ. ಆ ಹರಕೆಕಾಯಿ ತೊಗೊಳಕ್ಕೆ ನಾವು ಹೋದ್ವಿ. ಸೊ ಹಾಗಾಗಿ ಆ ಹರಕೆಕಾಯಿನ ಹರಕೆಕಾಯಿ ಇಟ್ಕೊಬಿಟ್ಟು ಮನಸ್ಸಲ್ಲಿ ಬೇಡಾದ ದುಗುಡ ದುಮ್ಮಾನಗಳನ್ನು ಇಟ್ಕೋಬೇಡಿ. ನಿಮ್ಗೇನು ಆಗಬೇಕು ಅದನ್ನು ಮಾತ್ರ ಮನಸ್ಸಲ್ಲಿ ಹೇಳ್ಕೊಬಿಟ್ಟು ನೀವು ಹರಕೆಕಾಯಿ ಇಟ್ಕೊಬಿಟ್ಟು ತಾಯಿ ಮೇಲ್ಗಡೆ ಚಾಮುಂಡೇಶ್ವರಿ ಸ್ಟ್ಯಾಚು ಇರುತ್ತಲ್ಲ ಅಲ್ಲಿಗೆ ನೀವು ಹೋಗಿ, ಅಲ್ಲಿ ನೋಡಿ, ಅಲ್ಲಿ ಹೋದಾಗ ತಾಯಿ ಹತ್ರ ನಿಮ್ಗೇನು ಆಗಬೇಕು ಅದನ್ನು ಬೇಡ್ಕೊಬಿಟ್ಟಾಗ ಅಲ್ಲಿ ಪೂಜಾರಿ ಇರ್ತಾರೆ, ಅವರು ನಿಮಗೆ ಕಾಯಿನ ತಾಯಿಗೆ ತೋರಿಸ್ಬಿಟ್ಟು ನಮಗೆ ಕೊಡ್ತಾರೆ. ನೋಡಿ ಅಮ್ಮನ ಆ ಒಂದು ಸೆಳೆತ ನಮ್ಮನ್ನು ಹೆಂಗೆ ಎಳೀತಂತ ತಾಯಿ ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕಂದರೆ ನಾನು ಚಿಕ್ಕದಿಂದನೂ ನನಗೆ ದುರ್ಗಾ ಪರಮೇಶ್ವರಿ ಅಂದರೆ ತುಂಬ 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 ಇಷ್ಟ ನನಗೆ. ಸೊ ಹಾಗಾಗಿ ತಾಯಿ ಎಲ್ಲಿದ್ದರೂ ಕೂಡ ನಾನು ಹೋಗ್ತೀನಿ. ನನಗೆ ಆ ಒಂದು ತುಂಬ ತುಂಬ ಇಷ್ಟ ನನಗೆ. ಅಮ್ಮ ತಾಯಿನ ಎಷ್ಟು ಕಣ್ತುಂಬ ನೋಡಿದರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಎಷ್ಟು ತಾಯಿಯ ಆ ಒಂದು ವೈಬ್ರೇಷನ್ ಇರ್ಬೋದು. ಮತ್ತೆ ಮತ್ತೆ ಅಮ್ಮನ ನೋಡ್ತೀನಿ ಅಂತ ನೋಡ್ತಾನೇ ಇರ್ತೀನಿ. ಇದೇ ಹೇಳ್ತಿರೋದು ತಾಯಿ ಶಕ್ತಿ. ಆಮೇಲೆ ಏನಂದರೆ ಎಲ್ಲೂ ಕೂಡ ಕೆಲವರು ಟೆಂಪಲಲ್ಲೆಲ್ಲ ಜನ ಅಂದರೆ ನೂಕ್ತಾರೆ, ತಳ್ತಾರೆ, ಇದು ಮಾಡ್ತಾರೆ, ಆ ಥರ ಎಲ್ಲೂ ಕಾಣಲಿಲ್ಲ ನನಗೆ. ಯಾಕಂದರೆ ಆರಾಮ್ಸೆ ನಾವು ನಮ್ಮ ಇದರಲ್ಲಿ ನಾವು ಆರಾಮ್ಸೆ ಹೋದರೆ, ಯಾಕಂದರೆ ಎಲ್ಲರೂ ಜನರಲ್ಲಿ ಆ ಭಾವನೆ ಇರಬೇಕು. ಯಾಕಂದರೆ ಎಲ್ಲರೂ ದೇವ್ರು ನೋಡೋಕ್ಕೆ ಬಂದಿರ್ತಾರೆ. ಸೊ ನಾವು ಕೂಡ ಒಂದು ನಿಮಿಷ ಲೇಟಾದರೂ ಕೂಡ ಒಂದು ಲೈನಲ್ಲೇ ಹೋದಾಗ ಎಲ್ರಿಗೂ ನೀಟಾಗಿ ದರ್ಶನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲಿದ್ದರೂ ಕೂಡ ಸೊ ನಾವು ಎಲ್ಲರೂ ನೀಟಾಗಿ ದರ್ಶನ ಮಾಡ್ಬೋದು. ಯಾಕಂದರೆ ಅಲ್ಲಿ ಬರೋರು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು
ಸಮಸ್ಯೆ ಇದ್ದರೆ ಅಂದರೆ ಅವರೆಲ್ಲರೂ ನಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳಕ್ಕೆ ಬರ್ತಾರೆ. ಸೊ ಹಾಗಾಗಿ ಆದಷ್ಟು ಸಹನೆ ತಾಳ್ಮೆಯಿಂದ ಅವರು ಹೋದಾಗ ಅವರು ಇನ್ನೊಬ್ರಿಗೆ ನೋವು ಕೊಡದೆ ಅವರು ಸಹನೆ ತಾಳ್ಮೆಯಲ್ಲಿ ಹೋದಾಗ ಅಲ್ಲಿ ಇದು ಮಾಡ್ಬೋದು. ಸೊ ಕೆಲವ್ರನ್ನ ಅಬ್ಸರ್ವ್ ಮಾಡಿದ ಪ್ರಕಾರ ಕೆಲವ್ರು ಅರ್ಕೆಕಾಯಿ ಇಟ್ಕೊಂಡಿರ್ತಾರೆ. ಅರ್ಕೆಕಾಯಿ ಇಟ್ಕೊಂಡು ಸುಮ್ಮನೆ ಏನೇನೋ ಮಾತಾಡ್ಕೊಂಡ್ಬಿಟ್ಟು ಅಲ್ಲಿ ಬಸವನಿಗೆ ಸುತ್ತ ಬರ್ತಾ ಇರ್ತಾರೆ. ಬಟ್ ಆ ಥರ ಮಾಡೋಂಗಿಲ್ಲ. ಯಾಕಂದರೆ ನೀವು ಅರ್ಕೆಕಾಯಿ ಕೈಯಲ್ಲಿ ಇಟ್ಕೊಂಡಾಗ ನೀವು ದಯವಿಟ್ಟು ಮೌನದಿಂದ ಬಸವನಿಗೆ 7 ಸುತ್ತು ಬಂದು ಆಮೇಲೆ ಅಲ್ಲಿ ಕಾಯಿ ಕಟ್ಟಬೇಕು. ಅದು ಬಿಟ್ಟು ನೀವು ಕಾಯಿ ಇಟ್ಕೊಂಡ್ಬಿಟ್ಟು ನೀವೇನೇನೋ ಮಾತಾಡ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಹರಕೆಕಾಯಿ ಕಟ್ಟಿದಾಗ ಆಗಲ್ಲ. ನೀವೇನೋ ಒಂದು ಶಾಸ್ತ್ರಕ್ಕೆ ಒಂದು ಕಾಯಿ ಕಟ್ಟಿಬಿಟ್ಟು ಎಲ್ಲರೂ ಮಾಡ್ತಾರಲ್ಲ ನಾವು ಮಾಡ್ತೀವಿ ಅಂತ ಕಾಯಿ ಕಟ್ಟಿದಂಗೆ ಆಗುತ್ತೆ. ಆವಾಗ ಖಂಡಿತ ನಿಮ್ಮ ಇಷ್ಟ ನೆರವೇರಲ್ಲ. ದಯವಿಟ್ಟು ಹರಕೆಕಾಯಿ ಕಟ್ಟಬೇಕಾದ್ರೆ ಮೌನದಿಂದ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಕೇಳ್ತಾ ನೀವು ದೇವರಿಗೆ ಹೋಗಿ ಹರಕೆಕಾಯಿ ಕಟ್ಟಿ. ನಾವು ಕೂಡ ಅದೇ ಥರ ರಶ್ಶಲ್ಲಿ ನೋಡಿ ಆಗಲಿಲ್ಲ ಅಂದರೂ ಕೂಡ ಹೋಗಿ ನಾವು ಅಂದರೆ ಆಗಲಿಲ್ಲ ಅಂದ್ರೆ ಹಂಗಲ್ಲ, ಜನ ನೋಡಿದ್ರೆ ಮುಂಚೆನೂ, ಯಾಕಂದರೆ ತುಂಬ ಜನ ಇದ್ದರೆ ನಾನು ಸ್ವಲ್ಪ ತುಂಬ ದೂರನೇ ಇರ್ತೀನಿ. ಅಂದರೆ ಯಾಕೆ ಸುಮ್ಮನೆ ಆಗಲ್ಲ ಅಂತ ಹೇಳೋದು ಒಂದು ಮನ್ಸಲ್ಲಿ ಬಂದಿರುತ್ತೆ. ಹಂಗಾಗಿ ದೂರನೇ ಇರ್ತೀನಿ. ಬಟ್ ಇಲ್ಲಿ ನನಗೇನೋ ಗೊತ್ತಿಲ್ಲ, ನಾನು ಹೋಗಬೇಕು, ನನ್ನ ತಾಯಿಯಲ್ಲಿ ಹೋಗಬೇಕು, ನಾನು ಇಷ್ಟು ವಾರ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿದೆ. ಸೊ ಹಾಗಾಗಿ ನಾನು ತಾಯಿ ದರ್ಶನ ಮಾಡೋಕ್ಕೆ ನಾನು ಕೂಡ ಹೋದೆ. ಕಟ್ಟಿ ಆಯಿತು. ಸೊ 5 ವಾರ ಕಂಪ್ಲೀಟ್ ಮಾಡಿದ್ದೀವಿ ಹರಕೆಕಾಯಿ. ಇನ್ನು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಯಾರೆಲ್ಲ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹರಕೆಕಾಯಿ ಕೊಡುವಾಗ ಕೊಡ್ತೀನಿ.